ಸರ್, ಸಾವಯವ ಕೃಷಿ ಅಂತೇಳಿ ನಾವು ಸುಮಾರು ಕಡೆ ಕೇಳ್ತಾ ಇರ್ತೀವಿ. ಸಾವಯವ ಕೃಷಿ ನಿಜಕ್ಕೂ ರೈತರಿಗೆ ಲಾಭ ತಂದು ಕೊಡುತ್ತಾ ಸರ್? ನಮ್ಮ ದೇಶದ ಸ್ಥಿತಿ ಹೇಗಿದೆ ಅಂದರೆ ಹ್ಮ್ 80-85% ಕುಟುಂಬಗಳು ಬಡ ಕುಟುಂಬ, ಚಿಕ್ಕ ಕುಟುಂಬ. ಹೌದು. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ 100 ರೂಪಾಯಿ ನಾನು ಒಬ್ಬ ರೈತನಾಗಿ ಅಂಗಡಿಗೆ ಹೋದರೆ 2 kg ಅಕ್ಕಿ ಸಿಗುತ್ತೆ, ಹೌದು. ಇಲ್ಲ 4 kg ರಾಗಿ ಸಿಗುತ್ತೆ, ಖಂಡಿತ. ಅಲ್ವಾ? ನೀವು ನಗರ ಪ್ರದೇಶದಲ್ಲೇ ಆಗಲಿ, ಹಳ್ಳಿ ಪ್ರದೇಶದಾಗಲಿ, ನೀವು ಯಾರೇ ಹೋಗಲಿ, ಹ್ಮ್ ಹೊತ್ತಿಗೆ ಸಫಿಷಿಯೆಂಟಾಗಿ ಹೊಟ್ಟೆ ತುಂಬುವಷ್ಟು ಊಟ ಸಿಗಬೇಕು. ಅದು ಫಸ್ಟ್ ಪ್ರಯಾರಿಟಿ. ಹೌದು. ಈಗೇನಾಗಿದೆ, ಸಾವಯವ ಕೃಷಿ ಎಲ್ಲ ಕಡೆ ಪಾಪ್ಯುಲರ್ ಆಗ್ತಾ ಇದೆ, ಟ್ರೆಂಡಿಂಗ್ ಬಂದಿದೆ. ಹೌದು. ಅದರಿಂದ ಅಷ್ಟು ಆರೋಗ್ಯ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ, ಅಷ್ಟು ಒಳ್ಳೆಯದು, ನಮ್ಮ ಮಣ್ಣನ್ನು ಕಾಪಾಡ್ಕೋಬೇಕು, ಎಲ್ಲವೂ ಸತ್ಯ. ಆದರೆ ನಮ್ಮ ದೇಶ ನಿಂತಿರೋದೆ ಈ 85% ಈ ಚಿಕ್ಕ ಕುಟುಂಬದಲ್ಲಿ. ಈ ಚಿಕ್ಕ ಕುಟುಂಬದ ಆದಾಯ ಕಡಿಮೆ ಇರುತ್ತೆ. ಒಂದು ತಿಳ್ಕೊಳ್ಳಿ, ನೀವು ಯಾವ ಕೃಷಿನಾರು ಮಾಡಿ, ನೈಸರ್ಗಿಕ ಕೃಷಿ ಮಾಡಿ, ಸಾವಯವ ಕೃಷಿ ಮಾಡಿ, ರಾಸಾಯನಿಕ ಗೊಬ್ಬರ ಹಾಕಿ ಕೃಷಿ ಮಾಡಿ, ಒಂದು ರೈತನಿಗೆ ಬೇಕಾಗಿರೋದು ಇಳುವರಿ, ಎರಡನೇದು ಜನಕ್ಕೆ ಬೇಕಾಗಿರೋದು ಸಫಿಷಿಯೆಂಟ್ ಫುಡ್. ಆ ಸಫಿಷಿಯೆಂಟ್ ಫುಡ್ ಎಷ್ಟು ಅಮೌಂಟಲ್ಲಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಕಡಿಮೆ ದುಡ್ಡಲ್ಲಿ, ಈಗ ನಾವು ಲೇಬರ್ ಕ್ಲಾಸ್ ಪೀಪಲ್ ನೋಡಿದಾಗ, ಈಗ ನಾವು ಯಾರಿಗೇ ಮಾಡಿದ್ರು ಪ್ರತಿಯೊಬ್ಬರಿಗೂ ಹೊಟ್ಟೆ ಹಸಿಯುತ್ತೆ, ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರಮಾಣದ ಊಟ ಬೇಕಾಗುತ್ತೆ. ಬಟ್ ಆದರೆ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ, ಯಾರ ಹತ್ರ ಲೇಬರ್ ಕ್ಲಾಸಲ್ಲಿ ದುಡ್ಡಿರಲ್ವೋ ಅವರೆಲ್ಲ ಏನು ಇಳುವರಿ ಧಾನ್ಯ ಬರುತ್ತೋ, ಎಷ್ಟು ಕಡಿಮೆ ದುಡ್ಡಲ್ಲಿ ಬರುತ್ತೋ ಅದನ್ನೇ ತಗೋತಾರೆ. ಹಾಗಾಗಿ ಇದು ಕೃಷಿ ಪದ್ಧತಿ, ನಾನು ಈ ಸಾವಯವ ಕೃಷಿ ಪದ್ಧತಿ ಮಾಡಿದ್ರೆ ನಮಗೆ ಜಾಸ್ತಿ ಲಾಭ ಬರುತ್ತೆ. ಈಗ ಕೆಲವು ಜನಕ್ಕೆ ಬರ್ಬೋದೇನೋ, ಎಲ್ರಿಗೂ ಸಿಗಲ್ಲ. ಯಾಕೆಂದ್ರೆ ಕೊಂಡುಕೊಳ್ಳೋರೆ ಕಡಿಮೆ ಇದ್ದಾಗ ಹೌದು ಅದು ಬೆಳೆ ನೀವು ಯಾವ ಪದ್ಧತಿಯಲ್ಲಿ ಬೆಳೆದ್ರು ಕಡಿಮೆನೆ. ಸೊ ಹಾಗಾಗಿ ಯಾರು ನೈಸರ್ಗಿಕ ಪದ್ಧತಿ ಆಗಲಿ, ನೈಸರ್ಗಿಕ ಕೃಷಿ ಆಗಲಿ, ಸಾವಯವ ಕೃಷಿ ಆಗಲಿ, ಇದನ್ನು ಮಾಡಬೇಕಂದ್ರೆ ಅವ್ರದ್ದೇ ಆದಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ಅವರಿಗೆ ಒಂದು ಲಾಭದಾಯಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೌದು ಸರ್. ಸರ್, ಈಗ ರೈತರಿಗೆ ಅಗ್ರಿಕಲ್ಚರ್ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಯಾಕಂದರೆ ನಾವು ಹಲವಾರು ಸಂಶೋಧನೆಗಳನ್ನು ಮಾಡ್ತೀವಿ, ಹಲವಾರು ವಿಚಾರಗಳನ್ನು ಹಲವಾರು ವೇದಿಕೆ ಮುಖಾಂತರ ಹಂಚ್ಕೊಳ್ತಾ ಇರ್ತೀವಿ. ರೈತರಿಗೆ ಇದು ಬೇಕು, ಇದು ಬೇಡ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದನ್ನು ಬಳಸಿ, ಇದನ್ನು ಬಳಸಬೇಡಿ ಅಂತೇಳಿ. ರೈತರಿಗೆ ಆದರೂ ಮನವರಿಕೆ ಆಗ್ತಾ ಇಲ್ಲ. ಅಂದರೆ ಅವ್ರಿಗೆ ಏನು ಮನಸ್ಸಿಗೆ ಬರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ತಾರೆ, ಅಷ್ಟೇ ಪ್ರಮಾಣದಲ್ಲಿ DAP ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಕೆಮಿಕಲ್ ಫರ್ಟಿಲೈಸರ್ಸ್ ತೊಗೊಂಡು ಹೊಲಕ್ಕೆ ಹಾಕ್ತಾರೆ. ಜಾಸ್ತಿ ಉತ್ಪನ್ನ ರೈತರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದರೆ ಎಫೆಕ್ಟು ಭೂಮಿ ಮೇಲೆ ಆಗ್ತಾ ಇರುತ್ತೆ. ನೀವೇನು ಹೇಳ್ತೀರಾ ಸರ್? ಸರ್, ನಾವು ಎಲ್ಲಿವರೆಗೂ ಭೂಮಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಅಲ್ಲಿವರೆಗೂ ನಮ್ಮ ಕೃಷಿ ಚೆನ್ನಾಗಿರುತ್ತೆ, ಅಲ್ಲಿವರೆಗೂ ಆ ಭೂಮಿ ನಮಗೆ ಪ್ರಾಮುಖ್ಯತೆ ಕೊಡುತ್ತೆ. ಹೌದು. ಒಂದು ವೇಳೆ ನಾವೇ ಭೂಮಿಯನ್ನು ಗಣನೆಗೆ ತಗೊಂಡು ನಮ್ಮ ಇಷ್ಟ ಬಂದಂಗೆ ನಾವೇನಾದ್ರು ಬೇರೆ ಥರದಲ್ಲಿ ಕೃಷಿ ಮಾಡಿದಾಗ ಕೃಷಿ ಎಂದೂ ಸಹ ನಮಗೆ ಲಾಭದಾಯಕ ಆಗೋದಿಲ್ಲ. ಇತ್ತೀಚಿನ ಕೃಷಿನಲ್ಲಿ ಹಲವಾರು ಬದಲಾವಣೆಗಳು ಆಗಿದ್ದಾವೆ. ಹೌದೌದು. ಜಾಸ್ತಿ ತಂತ್ರಜ್ಞಾನಗಳು ಬಂದಿದ್ದಾವೆ. ಈಗ ತಳಿ ಅಭಿವೃದ್ಧಿ ಆಗಿರ್ಬೋದು, ಪೋಷಕಾಂಶದ ನಿರ್ವಹಣೆ ಆಗಿರ್ಬೋದು, ನೀರು ನಿರ್ವಹಣೆ ಆಗಿರ್ಬೋದು, ಎಲ್ಲವನ್ನು ಸಹ ಪ್ರತಿಯೊಂದು ತಂತ್ರಜ್ಞಾನಗಳು ಈಗ ರೈತಾಪಿ ವರ್ಗದವರಿಗೆ ತಲುಪ್ತಾ ಇಲ್ಲ. ಒಂದು. ಎರಡನೇದು, ಅದು ಸರ್ಕಾರದ ಜವಾಬ್ದಾರಿ ಆಗಿರ್ಬೋದು, ವಿಜ್ಞಾನಿಗಳ ಜವಾಬ್ದಾರಿ ಆಗಿರ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ಯಾವ ರೈತನಿಗೆ ನನ್ನ ಕೃಷಿ ಚೆನ್ನಾಗಾಗಬೇಕು, ನನ್ನ ಮಣ್ಣು ಚೆನ್ನಾಗಾಗಬೇಕು ಅಂತ ಅವನಿಗೆ ಆಸಕ್ತಿ ಇದ್ದರೆ ಆ ರೈತಾಪಿ ವರ್ಗದವರು ಖಂಡಿತವಾಗಿಯೂ ಎಲ್ಲಿ ಕೃಷಿ ಸಂಶೋಧನೆ ನಡೀತಾ ಇದೆ, ಎಲ್ಲಿ ನಮಗೆ ಕೃಷಿ ಬಗ್ಗೆ ತಾಂತ್ರಿಕ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಅಲ್ಲಿ ಹೋಗಿ ಈ ಏನು ಅಡ್ವಾನ್ಸ್ ಟೆಕ್ನಾಲಜೀಸ್ ಏನು ಬಂದಿದ್ದಾವೆ ಕೃಷಿನಲ್ಲಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಅದನ್ನು ಅವರು ಕೃಷಿನಲ್ಲಿ ಅವ್ರ ಜಮೀನಿನಲ್ಲಿ ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಇವತ್ತಿನ ಕೃಷಿ ಖಂಡಿತವಾಗಿಯೂ ರೈತರಿಗೆ ಲಾಭದಾಯಕವಾಗಿರುತ್ತೆ.